ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಮನೆಯನ್ನು ಯಾವಾಗಲೂ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳುವ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮನೆಯನ್ನು ಯಾವಾಗಲೂ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಲು ಈ ಕೆಳಗಿನ ದೈನಂದಿನ ಮತ್ತು ವಾರಕ್ಕೊಮ್ಮೆ ಮಾಡುವ ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ಎದ್ದ ತಕ್ಷಣ ಹಾಸಿಗೆಯನ್ನು ನೀಟಾಗಿ ಜೋಡಿಸಿಡುವುದು, ಊಟವಾದ ತಕ್ಷಣ ಅಥವಾ ರಾತ್ರಿ ಮಲಗುವ ಮುನ್ನ ಸಿಂಕ್ನಲ್ಲಿರುವ ಪಾತ್ರೆಗಳನ್ನು ತೊಳೆದಿಡುವುದು, ಪ್ರತಿದಿನ ಮನೆಯ ಕಸವನ್ನು ಹೊರಗೆ ಹಾಕುವುದು ಮತ್ತು ಡಸ್ಟ್ಬಿನ್ ಸ್ವಚ್ಛವಾಗಿಡುವುದು, ಅಡುಗೆ ಮನೆ ಕೌಂಟರ್ ಅಥವಾ ನೆಲದ ಮೇಲೆ ಏನಾದರೂ ಬಿದ್ದರೆ ತಕ್ಷಣ ಒರೆಸುವುದು, ಬಳಸಿದ ವಸ್ತುಗಳನ್ನು ತಕ್ಷಣ ಅವುಗಳ ಜಾಗದಲ್ಲಿ ಇಡುವುದು. ವಾರಕ್ಕೊಮ್ಮೆ ಮಾಡುವ ಕೆಲಸಗಳು: ವಾರಕ್ಕೊಮ್ಮೆ ಬೆಡ್ ಸ್ಪ್ರೆಡ್ ಮತ್ತು ಪಿಲ್ಲೋ ಕವರ್ಗಳನ್ನು ತೊಳೆಯುವುದು, ವಾರಕ್ಕೊಮ್ಮೆ ಶೌಚಾಲಯ ಮತ್ತು ಸ್ನಾನದ ಗೃಹವನ್ನು ಲಿಕ್ವಿಡ್ ಹಾಕಿ ತೊಳೆಯುವುದು, ಹಳೆಯ ಅಥವಾ ಹಾಳಾದ ಆಹಾರ ಪದಾರ್ಥಗಳನ್ನು ತೆಗೆದು ಫ್ರಿಡ್ಜ್ ಕ್ಲೀನ್ ಮಾಡುವುದು, ಹೊರಗಿನ ಧೂಳು ಮನೆಗೆ ಬರದಂತೆ ಪಾದರಕ್ಷೆಗಳನ್ನು ಮನೆಯ ಹೊರಗೆ ಬಿಡುವುದು, ಕಸವನ್ನು ವಿಂಗಡಿಸಿ ಇಡುವುದರಿಂದ ವಾಸನೆ ಬರುವುದನ್ನು ತಡೆಯಬಹುದು, ಉಪಯೋಗಕ್ಕೆ ಬಾರದ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಡಬ್ಬಿಗಳನ್ನು ನಿಯಮಿತವಾಗಿ ಮನೆಯಿಂದ ಹೊರಹಾಕಿ, ಹೊರಗಿನ ಧೂಳು ಮನೆಗೆ ಬರದಂತೆ ಪಾದರಕ್ಷೆಗಳನ್ನು ಮನೆಯ ಹೊರಗೆ ಬಿಡುವುದು, ರಾತ್ರಿ ಮಲಗುವ ಮುನ್ನ ಕೇವಲ 5 ನಿಮಿಷಗಳನ್ನು ಮನೆಯ ಸ್ವಚ್ಛತೆಗೆ ಮೀಸಲಿಡಿ, ಹಾಸಿಗೆ ಸರಿಪಡಿಸಿ, ಸೋಫಾದ ಮೇಲೆ ಹರಡಿದ ವಸ್ತುಗಳನ್ನು ಸರಿಹೊಂದಿಸಿ, ಅನಗತ್ಯ ವಸ್ತುಗಳನ್ನು ಕಸದ ಬುಟ್ಟಿಗೆ ಹಾಕಿ. ಬೆಳಗ್ಗೆ ಎದ್ದಾಗ ಮನೆಯಲ್ಲಿ ಶುಚಿ, ಶಾಂತಿಯ ಅನುಭವವಾಗುತ್ತದೆ. ಈ ಚಿಕ್ಕ ಅಭ್ಯಾಸ ನಿಮ್ಮ ದಿನವನ್ನು ಸುಗಮಗೊಳಿಸುತ್ತದೆ. 1 ನಿಮಿಷದಲ್ಲಿ ಮುಗಿಸಬಹುದಾದ ಯಾವುದೇ ಕೆಲಸವನ್ನು ತಕ್ಷಣ ಮಾಡಿ. ಪಾತ್ರೆಗಳನ್ನು ತೊಳೆಯುವುದು, ಬಟ್ಟೆಗಳನ್ನು ಒಣ ಹಾಕುವುದು ಅಥವಾ ಮನೆಯನ್ನು ಒರೆಸುವುದು. ಇವುಗಳನ್ನು ತಕ್ಷಣ ಮಾಡುವುದು ದೊಡ್ಡ ಗೊಂದಲ ತಡೆಯಲು ಸಹಾಯ ಮಾಡುತ್ತದೆ. ಈ ಚಿಕ್ಕ ಹಂತಗಳು ದೊಡ್ಡ ಒತ್ತಡವನ್ನು ತಪ್ಪಿಸುತ್ತವೆ. ಸ್ನಾನದ ನಂತರ ಬಾತ್ರೂಮ್ನ ಗಾಜು ಮತ್ತು ಟೈಲ್ಸ್ ಒರೆಸಿದರೆ ಕಲುಷಿತತೆ ತಡೆಯಬಹುದು. ಪ್ರತಿದಿನ ಸಿಂಕ್ ಮತ್ತು ಟ್ಯಾಪ್ಗಳನ್ನು ಒಮ್ಮೆ ಒರೆಸಿದರೆ ಬಾತ್ರೂಮ್ ಸದಾ ಹೊಳೆಯಲು ಇದು ಸಹಾಯ ಮಾಡುತ್ತದೆ. ಮನೆಯನ್ನು ಯಾವಾಗಲೂ ಸ್ವಚ್ಛ ಮತ್ತು ಅಚ್ಚುಕಟ್ಟಾಗಿ ಇಟ್ಟುಕೊಳ್ಳಲು ಈ ಕೆಳಗಿನ ದೈನಂದಿನ ಮತ್ತು ವಾರಕ್ಕೊಮ್ಮೆ ಮಾಡುವ ಸರಳ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯನ್ನು ನೀಟಾಗಿ ಜೋಡಿಸಿ, ಬಳಸಿದ ವಸ್ತುಗಳನ್ನು ತಕ್ಷಣವೇ ಅವುಗಳ ಜಾಗದಲ್ಲಿ ಮರಳಿ ಇಡಿ. ಅಡುಗೆ ಮಾಡಿದ ತಕ್ಷಣ ಒಲೆ ಮತ್ತು ಅಡುಗೆ ಮನೆಯ ಮೇಲ್ಭಾಗವನ್ನು ಒರೆಸಿ. ವಾರಕ್ಕೆ ಕನಿಷ್ಠ 2 ಬಾರಿಯಾದರೂ ನೆಲವನ್ನು ಲಿಕ್ವಿಡ್ ಬಳಸಿ ಒರೆಸಿ. ಹಳೆ ಆಹಾರ ಪದಾರ್ಥಗಳನ್ನು ಎಸೆದು ಫ್ರಿಡ್ಜ್ ಒಳಭಾಗವನ್ನು ಒರೆಸಿ. ಮನೆಯ ಮೂಲೆಗಳಲ್ಲಿರುವ ಜೇಡರ ಬಲೆಯನ್ನು ಸಂಪೂರ್ಣವಾಗಿ ತೆಗೆಯಿರಿ. ಕಿಟಕಿ ಮತ್ತು ಬಾಗಿಲಿನ ಪರದೆಗಳನ್ನು ತಿಂಗಳಿಗೊಮ್ಮೆ ತೊಳೆಯಿರಿ. ಮನೆಯಲ್ಲಿ ಜಾಗ ಆಕ್ರಮಿಸುವ, ಉಪಯೋಗಕ್ಕೆ ಬಾರದ ಹಳೆಯ ಬಟ್ಟೆ, ಪ್ಲಾಸ್ಟಿಕ್ ಮತ್ತು ಪೇಪರ್ಗಳನ್ನು ನಿಯಮಿತವಾಗಿ ಮನೆಯಿಂದ ಹೊರಹಾಕಿರಿ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಇಂದಿನ ಸಂಚಿಕೆ ವಿಷಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಅನುಗ್ರಹ ಮೋಟಿವೇಶನ್ ಕನ್ನಡ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.